ಗ್ರಾಮಾಭಿವೃದ್ಧಿಯೇ ದೇಶಾಭಿವೃದ್ಧಿ ಎನ್ನುವಂತೆ ದೇಶದಲ್ಲಿ ಉತ್ತಮ ಆಡಳಿತ ನಡೆಯಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಪರಿಣಾಮಕಾರಿ ಮತ್ತು ಪ್ರಾಮಾಣಿಕ ಆಡಳಿತ ನಡೆಸಬೇಕು ಎಂದು ಶಿಕ್ಷಣ ಸಮನ್ವಯ ಅಧಿಕಾರಿ ಆರ್ ವೆಂಕಟರಾಮ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಅನಕ್ಷರಸ್ಥ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಬೋಧಕರ ಮತ್ತು ಅರಿವು ಮೇಲ್ವಿಚಾರಕರ ತರಬೇತಿಯನ್ನು ಆಗಸ್ಟ್ 26ರಿಂದ 31ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವೆಂಕಟರಾಮ್, ಅಂಬೇಡ್ಕರ್ ಅವರು ದೇಶದ ಪ್ರತಿ ಪ್ರಜೆಯನ್ನು ಗಮನದಲ್ಲಿಟ್ಟುಕೊಂಡು ಸಮಗ್ರ ಅಭಿವೃದ್ಧಿಗೆ ಅನುಕೂಲವಾಗುವ ಸಂವಿಧಾನ ನೀಡಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತದಲ್ಲಿ ಎಲ್ಲರಿಗೂ ಅವಕಾಶ ಕಲ್ಪಿಸಿದ್ದು, ಅನಕ್ಷರಸ್ಥರು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚುನಾಯಿತರಾದವರನ್ನು ಸಾಕ್ಷರನ್ನಾಗಿಸಲು ತರಬೇತಿಗೊಳಿಸಲಾಗುತ್ತಿದೆ. ಇದರ ಸದುಪಯೋಗ ಪಡೆಯಬೇಕು. ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ವ್ಯವಹಾರಿಕ, ಆಡಳಿತಾತ್ಮಕ ಪತ್ರಗಳನ್ನು ಓದಲು, ಮಾಹಿತಿ ತಿಳಿಯಲು ಕನಿಷ್ಠ ಮಟ್ಟದ ಸಾಕ್ಷರತೆ ಪಡೆಯಬೇಕೆಂದು ತಿಳಿಸಿದರು. ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸದಸ್ಯರು ಅಂದ ತಕ್ಷಣವೇ ಅವ್ರದ್ದೇ ಆದಂತಹ ಜವಾಬ್ದಾರಿಗಳಿರ್ತದೆ, ಅವ್ರದ್ದೇ ಆದಂತಹ ಪ್ರಾಮುಖ್ಯತೆ ಇರುತ್ತದೆ. ಬಟ್ ಅದನ್ನು ಅರ್ಥಕೊಳ್ಳುವಲ್ಲಿ ನೀವು ಯಶಸ್ವಿ ಆಗಬೇಕು. ಯಾಕೆ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ನೀಡಿರುವಂತಹ ಸಂವಿಧಾನದಲ್ಲಿ ಬಡವರ, ನಿರ್ಗತಿಕರ ಮತ್ತು ಗ್ರಾಮೀಣ ಪ್ರದೇಶದ ಮಹಿಳೆಯರ, ವೃದ್ಧರ, ಮುಖ್ಯವಾಗಿ ಶಾಲೆಗಳು ಮತ್ತು ಶಾಲೆ ಆಸ್ಪತ್ರೆಗಳಿಗೆ ಸಂಬಂಧಿಸಿದ ಸಾಕಷ್ಟು ಸಮಸ್ಯೆಗಳಿರ್ತವೆ. ಅವನ್ನು ತಿಳ್ಕೊಳ್ಳುವಂತಹ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ತಿಳ್ಕೊಳ್ಳೋದ್ರ ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಕಂಡ್ಕೋಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಬುಕ್ಸನ್ನು ಓದಬೇಕು ಅಂತಂದರೆ ನಿಮಗೆ ಅಕ್ಷರ ಜ್ಞಾನವನ್ನು ಓದೋದು, ಬರೆಯೋದು ತಿಳಿದಿರಬೇಕು. ಲೆಟರ್ಗಳನ್ನು, ಇಲಾಖೆಯಿಂದ ಬರುವಂತಹ ಜ್ಞಾಪನಗಳನ್ನು ಓದೋಷ್ಟಾದರೂ ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದರೆ ದಿ ಬ್ಯೂಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಲೈಸ್ ಇನ್ ಇಟ್ಸ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ಕೊಟ್ಟಿರುವಂತಹ ಸಂವಿಧಾನ ತುಂಬ ಅರ್ಥಪೂರ್ಣವಾಗಿದೆ, ಅರ್ಥಗರ್ಭಿತವಾಗಿದೆ. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ. ಎಡುತ್ತಾ ಇರೋದ್ರಿಂದ ಇವತ್ತು ಇನ್ನೂ ಸಹ ಅನಕ್ಷರಸ್ಥರಿದ್ದಾರೆ, ಬಡವರಿದ್ದಾರೆ, ಅನಾರೋಗ್ಯಕ್ಕೆ ಒಳಪಟ್ಟಿರುವಂತಹವರಿದ್ದಾರೆ, ವೃದ್ಧರಿಗೆ ಬೇಕಾಗಿರುವಂತಹ ಅನುಕೂಲಗಳು ಸಿಗ್ತಾ ಇಲ್ಲ. ಸಂವಿಧಾನವನ್ನು 100% ನಾವು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ನಮ್ಮಲ್ಲಿ ಇರುವಂತಹ ಈ ಅನಕ್ಷರತೆ ಆಗಲಿ, ಜಾತಿ ಪದ್ಧತಿ ಆಗಲಿ, ಮೂಢನಂಬಿಕೆಗಳಾಗಲಿ ಯಾವುದೂ ಇರೋದಿಲ್ಲ. ಅಷ್ಟೊಂದು ಅರ್ಥಗರ್ಭಿತವಾಗಿ, ಸಮಗ್ರವಾಗಿ ನಮಗೆ ಕಾನ್ಸ್ಟಿಟ್ಯೂಷನ್ ಅನ್ನು ಕೊಟ್ಟೋಗಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಬೇಕು ಅಂತಂದ್ರೆ ನೀವೆಲ್ಲರೂ ಸಹ ಇವತ್ತು ಕೆಲಸ ಮಾಡಬೇಕು. ಇದೇ ವೇಳೆ ಸಾಕ್ಷರತಾ ಇಲಾಖೆ ವಿಕೇಂದ್ರೀಕೃತ ಸಂಯೋಜಕ ಮಾರುತಿ ಪ್ರಸಾದ್ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರಗಳಿಂದ ಯಾವ ಯೋಜನೆಗಳಿಂದ ಎಷ್ಟೆಷ್ಟು ಅನುದಾನ ದೊರೆಯುತ್ತಿದೆ, ಅದರ ಫಲಾನುಭವಿಗಳು ಯಾರು, ಸಮರ್ಪಕ ರೀತಿಯಲ್ಲಿ ಯೋಜನೆಗಳ ಅನುಷ್ಠಾನ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಮಾಹಿತಿ ತಿಳಿಸಲು ವಿದ್ಯಾಭ್ಯಾಸ ಮುಖ್ಯವಾಗಿದೆ. ಅಲ್ಲದೆ ಜವಾಬ್ದಾರಿಗಳನ್ನು ಮತ್ತು ಜನಪ್ರತಿನಿಧಿಯಾಗಿ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಶಿಕ್ಷಣ ಪಡೆಯಬೇಕು. ಇದಕ್ಕೆ ಯಾವುದೇ ವಯಸ್ಸಿನ ಮುಜುಗರ ಪಡೆಯಬಾರದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾಕ್ಷರತೆ ಶಿವಪ್ಪ, ಗ್ರಂಥಪಾಲಕ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.